ಬೆಳವಣಿಗೆ ನೀಡ್ತಾ ಇದೆ. ನಾಳೆ ಉಪಹಾರ ಕೂಡ ಇದೆ ಅಂತ ನಮಗೆ ಆಹ್ವಾನ ಬಂದಿದೆ ಸರ್. ಇಲ್ಲ, ನಮಗೇನು ಇನ್ನೂವರೆಗೂ ಯಾರು ಏನು ಕರೆದಿಲ್ಲ. ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ. ಸರ್ ಎಲ್ಲರೂ ಬೆಂಗಳೂರು ಡೆಲ್ಲಿ ಆದರೂ ಬೆಳವಣಿಗೆ ಏನು ಬೆಳಗಾವಿಯಲ್ಲಿ ಇವತ್ತು ನಮ್ಮ ಪ್ರಾಧಿಕಾರ ಎಲ್ಲ ದೇವಸ್ಥಾನ ಪ್ರಾಧಿಕಾರದ ಮೀಟಿಂಗ್ ಇತ್ತು. ಭಾಳ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಯಾಕಂದರೆ ನಮ್ಮ ಜನ ಸರ್ಕಾರ 215 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿ ಕೆಲಸ ಟೆಂಡರ್ ಕೂಡ ಆಗಿದೆ. ಅದನ್ನು ನಾವು ಈಗ ಮುಖ್ಯಮಂತ್ರಿಯವರ ಒಂದು ಡೇಟನ್ನು ತೊಗೋಬೇಕು. ಸೊ ಕೆಲವೊಂದಿಷ್ಟು ಡಿಸ್ಕಷನ್ ಇದ್ದು ಮಾಸ್ಟರ್ ಪ್ಲ್ಯಾನ್ ಮತ್ತು ಕೆಲವೊಂದಿಷ್ಟು ಪೇಮೆಂಟ್ಸ್ ಇದೆಲ್ಲ. ಆಮೇಲೆ ಇನ್ನಿಷ್ಟು ಕೆಲವೊಂದು ಅಜೆಂಡಾಗಳು ಕೂಡ ಮೊನ್ನೆ ಸ್ಟೇಟ್ ಬಾಡಿ ಮೀಟಿಂಗಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ಪಾಸ್ ಮಾಡ್ಕೊಂಬರಂತ ಹೇಳಿದರು. ಅದಕ್ಕೆ ಇವತ್ತು ತುರ್ತು ಕಮಿಟಿಯಲ್ಲಿ ಇವತ್ತು ಡಿ ಸಿ ಅವರು ಬೇರೆ ಊರಿಗೆ ಹೋಗೋದಿದ್ರು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ನಾವು ಇಲ್ಲಿ ಮೀಟಿಂಗನ್ನು ಇಟ್ಕೊಂಡಿದ್ದು. ಅದಕ್ಕೆ ನಾನು ಬಂದಿದ್ದೆ. ಶುಕ್ರವಾರ ಸಂಜೆ ಒಳಗಡೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ. ಅದು ಏನು ಇನ್ನೂವರೆಗೂ ನಮಗೇನು ಇನ್ಫಾರ್ಮೇಷನ್ ಇಲ್ಲ ಸರ್, ಮಾಹಿತಿ ಇಲ್ಲ. ಅದರ ಬಗ್ಗೆ ನನಗೆ ನೋ ಐಡಿಯಾ. ಮುಖ್ಯಮಂತ್ರಿ ಬದಲಾವಣೆ CLP ಮೀಟಿಂಗು ಇನ್ನೂ ಕನ್ಫರ್ಮೇಷನ್ ನಮ್ಗೆ ಯಾವುದೂ ಮೆಸೇಜ್ ಬಂದಿಲ್ಲ. ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. ಇನ್ನೂ ಮೆಸೇಜ್ ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅಂತ ಒಂದು ಚರ್ಚೆ ಇದೆ. ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು ಆದರೆ ಒಳ್ಳೇದಲ್ರಿ. ಮತ್ತು ಸಂಘಟನೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗಿದೆ ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅವರು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಡ್ತಾ ಇದೆ. ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತೀವಿ. DK ಶಿವಕುಮಾರ್ CM ಆದರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ತಾರೆ, KPCC ಅಧ್ಯಕ್ಷರಾಗ್ತಾರೆ. ಅದೆಲ್ಲ ನಮಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಸರ್. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಈಗ ನೀವು 30 ಜಿಲ್ಲೆ ಒಳಗೆ ಹೋಗೋರು ಶಾಸಕರು ಒಬ್ಬರು ಸರ್. ಎಲ್ಲರೂ ಡೆಲ್ಲಿ ಆದವರು, ಬೆಂಗಳೂರು ಲಾಬಿ ಮಾಡಕತ್ತಾರೆ ಕೆಲವೊಂದು. ನಾವು ಯಾವುದು ಮಿನಿಸ್ಟರ್ ಲಾಬಿ ಇಲ್ಲ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಬೈ ದಿಸ್ ಪ್ರೊಫೆಷನ್. ಇದರಲ್ಲಿ ಇರ್ತೀವಿ ಸಾಕಿ. ಸಿದ್ದರಾಮಯ್ಯ ಅವರು CM ಸ್ಯಾಟಿಸ್ಫ್ಯಾಕ್ಷನ್ ಅದಿರ ಏನು? ಸಿದ್ದರಾಮಯ್ಯ CM ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ. ಈಗ ನಮಗೆ ಕ್ಷೇತ್ರಕ್ಕೂ ಎಲ್ಲ ಮಂತ್ರಿಗಳು ಕೂಡ ಅನೇಕ ಅನುದಾನ ಕೊಟ್ಟಿದ್ದಾರೆ. ನಾಯಕರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಅದು ನಮಗೇನು ನಾವು ಐಡಿಯಾ ಇರಲ್ಲ. ಯಾಕಂದರೆ ಇದರಲ್ಲಿ ಅಲ್ಲ, ಯಾಕಂದ್ರೆ ಅವ್ರದೇ ಆದಂಥ ಒಂದು ಓಟ್, ಅದೇ ಅವ್ರದೇ ಆದ ಜನ ಬೆಂಬಲ ಐತಿ. ಇಲ್ಲ ಅಂತ ಯಾರು ಹೇಳಿದ್ದಾರೆ. ಮತ್ತೀಗ ಎಲ್ಲರೂ ಸೇರಿ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಯತ್ನ ಮಾಡಿದಾಗ ಈ ಪಕ್ಷ ಬಂದಿದೆ. ಇದೆಲ್ಲ ವಾಟ್ ಎವರ್ ಏನೋ ಡಿಸಿಷನ್ ತೊಗೋಬೇಕು, ಇಟ್ಸ್ ಲೆಫ್ಟ್ ಟು ಹೈಕಮಾಂಡ್. ಸರ್ ಬೆಂಗಳೂರು ಹೊಂಟ್ರಿ ಇವತ್ತಿಲ್ಲ, ನಾಳೆ ನೋಡ್ಬೇಕು. ನನಗೆ ಮೆಸೇಜ್ ಬಂದಿಲ್ಲ. ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಊರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಇದೆ. ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದ್ದಾರೆ. ಈಗ ನೀವು ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, ನಮಗೂ ಮಂತ್ರಿಗಳಿಗೆ ಕೊಡ್ರಿ ಅಂತ ಒಂದು ಮೀಟಿಂಗ್ ಮಾಡಿದ್ರು. ಮಾಡಿದ್ವಲ್ಲ ಶಂಗರ್ ಹೋಟೆಲ್ ಲಾಸ್ಟ್ 3-4 ಮಂತ್ಸ್ ಬ್ಯಾಕ್ ಮಾಡಿದ್ವಲ್ಲ. ಎಷ್ಟು ಜನ ಕೇಳಿದ್ರು ಸರ್? ಎಷ್ಟು ಜನ? ಸುಮಾರು ಒಂದು ಫಸ್ಟ್ ಜನ ಗೆದ್ದವರು ಒಂದು 35-40 ಜನ, ಸೆಕೆಂಡ್ ಟೈಮ್ ಗೆದ್ದವರು ಒಂದು 20-25 ಜನ, ಒಂದು 60-65 ಜನ ಸೇರಿ ಶಂಗರ್ ಹೋಟೆಲ್ನಲ್ಲಿ ಕರೆದಿದ್ರು. ನಾವು ಹೋಗಿದ್ವಿ. ಏನು ಸರ್ ನಿಮ್ಮ ಬೇಡಿಕೆ? ಏನಿಲ್ಲ, ಮತ್ತೀಗ ಇದರಲ್ಲಿ 136 ಜನರಲ್ಲಿ 60 ಜನ 40% ಶೇರ್ ನಾವು ನಮಗೂ ಒಂದು ಅವಕಾಶ ಕೊಡಲಿ ಅಂಥೇಳಿ ಎಲ್ಲರೂ ಕೇಳೋಣ. ಯಾರಿಗೆ ಕೊಟ್ಟರು ನಾವು ಸಂಬಂಧ ಇರೋಣ ಅಂತ ಹೇಳಿದರು. ಆಯಿತು ಮಾಡೋಣ, ಮತ್ತು ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಎಲ್ಲರೂ ಕೇಳಿದ್ದಾರೆ. ಇಲ್ಲ, ನೋ ಕ್ಲೇಮ್, ನಮ್ದು ಏನೂ ಇಲ್ಲ. ಎಸ್, ಥ್ಯಾಂಕ್ ಯು ಸೊ ಮಚ್. CM ಆಗಲಿ ಅನ್ನುವಂಥ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಅದು ನನಗೆ ಇನ್ನೂ ಏನು ಕೇಳಿಲ್ಲ ಸರ್. ಸದೇವರ ನಾವು ಇನ್ನೂ ಕೇಳಿಲ್ಲ. ಅದು ಈಗ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಮುಂದಿನ CM ಸತೀಶ್ ಜಾರಕಿಹೊಳಿ ಅಲ್ಲ, ಅವರು ಅಭಿಮಾನಿಗಳು ಹೇಳ್ತಾರೆ. ಹೇಳೋದ್ರಲ್ಲಿ ತಪ್ಪೇನಿದೆ? ಹೇಳೋರು ಅಲ್ಲ, ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದೆಲ್ಲ ಅದು ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದೆ ಸರ್. ಇದೆಲ್ಲ ಒಟ್ಟು ಏನಿದ್ರು ಡಿಸಿಷನ್ ತೊಗೊಳ್ಳೋದು ಹೈಕಮಾಂಡ್. ಥ್ಯಾಂಕ್ ಯು.